ಏನು ಸರ್ ಸಮಸ್ಯೆ ಏನು? ನೋಡಿ, ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಬೈಕಂಪಾಡಿ ಮೀನಕಳಿ ಎಂಬ ಜಾಗದಲ್ಲಿ ನಿಂತಿದ್ದೇವೆ. ಈ ಹಿಂದೆ ಈ ಜಿಲ್ಲೆಯಲ್ಲಿ ಹಲವಾರು ಕಾರ್ಖಾನೆಗಳು, ಅದರಲ್ಲೂ ಕೂಡ ಘನ ಕಾರ್ಖಾನೆಗಳು ಸಮುದ್ರಕ್ಕೆ ತ್ಯಾಜ್ಯವನ್ನು ವಿಲೇವಾರಿ ಮಾಡುವಂಥದ್ದು ನಡೆಸ್ಕೊಂಡು ಬರ್ತಾ ಇತ್ತು. ಅದಕ್ಕೆ ಸಾಕಷ್ಟು ಹೋರಾಟಗಳು ಸ್ಥಳೀಯವಾಗಿ ಮಾಡಿದ್ದಾರೆ. ಹೋರಾಟ ಅಂತ ಯಾವ ಮಟ್ಟಿಗೆ ಅಂತ ಹೇಳಿದರೆ, ಗೋಲಿಬಾರ್ ಕೂಡ ಆಗಿರುವಂಥ ಘಟನೆ, ಅದರಲ್ಲಿ ಮೃತರಾದಂಥ ತುಂಬ ಜನರು ಇದ್ದಾರೆ. ಇದೆಲ್ಲ ಆದಮೇಲೆ ಈಗ ಪ್ರಸ್ತುತ ನಮ್ಮ ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಒಂದು ದೂರಿನ ಮೇರೆಗೆ ಇವತ್ತು ನಾವು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇವೆ. ನೀವು ಕಾಣ್ಬೋದು ಇಲ್ಲಿ ಯಾವ ರೀತಿಯ ಕಾಮಗಾರಿಗಳನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ BASF ಎಂಬ ಒಂದು ಕಾರ್ಖಾನೆ ಇದೆ. ಇವತ್ತು ಅದೊಂದು ರಕ್ತ ಬೀಜಾಸುರನ ಥರ ಅದು ತಲೆ ಎತ್ತಿ ನಿಂತಿದೆ. ಇವರ ಈ ಹೊಸ ಪ್ರಾಜೆಕ್ಟ್ಗಳು ಈ ತ್ಯಾಜ್ಯವನ್ನು, ರಾಸಾಯನಿಕ ಯುಕ್ತವಾದಂತಹ ತ್ಯಾಜ್ಯವನ್ನು ಸಮುದ್ರಕ್ಕೆ ಬಿಡುವುದರಿಂದ ಇವತ್ತು ಸಾಂಪ್ರದಾಯಿಕ ದೋಣಿಗೆ ಮೀನುಗಾರಿಕೆ ಮಾಡುವಂತಹ ಸ್ಥಳೀಯ ಒಂದು ಮೊಗವೀರ ಸಮಾಜ ಏನಿದೆ ಇಲ್ಲಿ, ಅವರಿಗೆ ಇವತ್ತು ಎಷ್ಟು ಕಷ್ಟ ಇದೆ ಅಂತ ಹೇಳಿದರೆ, ಹಿಂದೆ ಒಂದು ಮೀನುಗಾರಿಕೆಗೆ ಹೋದರೆ ಒಂದು ಮರ್ಯಾದೆಯ ಒಂದು ಜೀವನ ಮಾಡುವಂಥ ವ್ಯವಸ್ಥೆ ಇತ್ತು. ಇವತ್ತು ಆಳ ಸಮುದ್ರಕ್ಕೆ ಇಳಿದ್ರೂ ಕೂಡ ಮೀನಿಗೆ ಕ್ಷಾಮ ಇದೆ. ಇಂತಹ ಒಂದು ಕೈಗಾರಿಕೆಗಳಿಂದ ಏನು ತ್ಯಾಜ್ಯ ಹೋಗ್ತಾ ಇದೆ, ಇದರಿಂದ ಸ್ಥಳೀಯವಾಗಿ ಮಾತ್ರ ಅಲ್ಲ, ಈ ನೀರು ಎಷ್ಟರ ಮಟ್ಟಿಗೆ ಹಾನಿಕರ ಅಂತ ಹೇಳಿದರೆ ಇಲ್ಲಿ ಬೇರೆ ಬೇರೆ ರೀತಿಯ ರೋಗಗಳು ಬರುವಂಥ ಸಾಧ್ಯತೆ ಇರೋದು. ಈ ಹಿಂದೆನೂ ಕೂಡ ಮಾಡಿದರೆ, ಈಗ ಪ್ರಸ್ತುತ ಹೊಸದಾಗಿ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಇವತ್ತು ಸಂಬಂಧಪಟ್ಟ ಇಲಾಖೆಗೆ ಈಗಾಗಲೇ ಸಂಪರ್ಕವನ್ನು ಮಾಡಿದ್ದೇವೆ. ಅದರ ಜೊತೆಗೆ ನಾವು ಚರ್ಚೆಯನ್ನು ಮಾಡಿಕೊಂಡು ಬಹುಶಃ ಇದು ಯಾವುದೇ ಹಂತಕ್ಕೆ ಹೋದರೂ ಕೂಡ ಇಂತಹ ಒಂದು ಕಾರ್ಖಾನೆಗಳಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸುವ ನಿಟ್ಟಿನಲ್ಲಿ ನಾವು ಯಾವ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಖಂಡಿತವಾಗಿ ಮಾಡ್ತೇವೆ. ಅವಶ್ಯಕತೆ ಇದ್ದರೆ ನಾವು ರಾಷ್ಟ್ರೀಯ ಹಸಿರು ಪೀಠ ಏನಿದೆ ಅವರನ್ನು ಕೂಡ ಸಂಪರ್ಕ ಮಾಡಿಕೊಂಡು ಇದಕ್ಕೆ ಯಾವ ರೀತಿ ತಡೆ ತರಬಹುದು ಅಂತ ನಾವು ನೋಡ್ತಾ ಇದ್ದೇವೆ. ಇದು BASF ಎಂಬ ಒಂದು ಏನು ಕಂಪ್ನಿ ಇದೆ, ಅವರ ರಾಸಾಯನಿಕ ತ್ಯಾಜ್ಯವನ್ನು ವಿಲೇವಾರಿ ಈ ಸಮುದ್ರಕ್ಕೆ ಬಿಡುವಂಥದ್ದು ಇದೆಯಲ್ಲ, ಇದನ್ನು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ.